ಆದೇಶದಂತೆ ಆರೋಪಿಯಾಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು. ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಕೊಡಲೇಬೇಕು. ಭಾರತೀಯ ಜನತಾ ಪಕ್ಷದ ಹೋರಾಟಕ್ಕೆ ನಿನ್ನೆ ದಿವಸ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಮೈಸೂರಿನ ಮೂಡಾ ಹಗರಣದಲ್ಲಿ ಆರೋಪಿಯಾಗಿರುವ ರಾಜ್ಯದ ಮುಖ್ಯಮಂತ್ರಿಗಳು ತಮ್ಮ 40 ವರ್ಷದ ರಾಜಕೀಯದಲ್ಲಿ ಒಂದು ತಪ್ಪನ್ನು ಮಾಡಿಲ್ಲ ಅಂತಕ್ಕಂಥ ಒಂದು ಮಾತನ್ನ ಪದೇ ಪದೇ ಹೇಳ್ಕೊತ ಬಂದಿರತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇವತ್ತು ನಮ್ಮ ರಾಜ್ಯದ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶವನ್ನು ಧಿಕ್ಕರಿಸಿ ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡುವುದಿಲ್ಲ, ಜಗ್ಗುವುದಿಲ್ಲ, ಬಗ್ಗುವುದಿಲ್ಲ ಅಂತಕ್ಕಂಥ ಮಾತನ್ನ ಹೇಳುವ ಮುಖಾಂತರವಾಗಿ ನ್ಯಾಯಾಂಗಕ್ಕೆ ಮತ್ತು ಪ್ರಜಾಸತ್ತೆಗೆ ಅವಮಾನ ಮಾಡಿರ್ತಕ್ಕಂಥ ಇವತ್ತಿನ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕಂತ ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರು, ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರ ಆದೇಶದಂತೆ ರಾಜ್ಯಾಧ್ಯಕ್ಷ ಏನು ಮೈಸೂರಿನ ಮೂಡಾದಲ್ಲಿ ಆಗಿರ್ತಕ್ಕಂಥ ಹಗರಣ ಸುಮಾರು ಅವರ ಧರ್ಮಪತ್ನಿ ಅವರಿಗೆ ಬೇಕಾನೂನಾಗಿ ಬೇಕಾದೇಶರಾಗಿ 14 ಮಹತ್ವದ ಜಾಗದಲ್ಲಿ ಎಲ್ಲಿ ಬೆಲೆಬಾಳು ಜಾಗ ಇತ್ತಲ್ಲಿ ವಿಜಯನಗರ ಅಂತಕ್ಕಂಥ ಮೈಸೂರಿನ ಪ್ರತಿಷ್ಠಿತ ಜಾಗದಲ್ಲಿ 14 ಸೈಟ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಕಾನೂನು ಬಾಹಿರ ಅಂತಕ್ಕಂಥ ಮಾತನ್ನು 3 ಜನ ಸಾರ್ವಜನಿಕರು ರಾಜ್ಯಪಾಲರಿಗೆ ಅರ್ಜಿ ಕೊಟ್ಟರು. ಹಾಗೇನೆ ಭಾರತೀಯ ಜನತಾ ಪಾರ್ಟಿ ಕೂಡ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ರಾಜ್ಯಪಾಲರಿಗೆ ಮನವಿ ಕೊಡುವುದಷ್ಟೇ ಅಲ್ಲ, ವಿಧಾನಸಭೆ ಅಧಿವೇಶನ ನಡೀತಕ್ಕಂಥ ಸಂದರ್ಭದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ನಿಲುವಳಿ ಸೂಚನೆ ತಂದರೂ ಕೂಡ ಅದಕ್ಕೆ ಉತ್ತರವನ್ನು ಕೊಡಲಾರ್ದೇನೆ ಏನೋ ದೇಸಾಯಿ ಅಂತಕ್ಕಂಥ ಒಂದು ಆಯೋಗ ನೇಮಕ ಮಾಡಿ ಪಲಾಯನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಅಂತಕ್ಕಂಥ ಮಾತನ್ನು ಹೇಳಕ್ ಬಯಸ್ತಿದ್ದಾರೆ. ಸದನವನ್ನು ಎದುರಿಸಬೇಕಾಗಿತ್ತು ಅವರು. ನ್ಯಾಯ ಧರ್ಮ ದಮ್ಮಿತ್ತಂದ್ರ ಸದನ ಎದುರಿಸಕ್ ಆಗ್ಲಿಲ್ಲ ಅವರಿಗೆ. ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಂಡನೆ ಮಾಡಿದ್ರು, ಅದು ಎದುರಿಸಲಿಕ್ಕೆ ಆಗ್ಲಿಲ್ಲ. ಆದ್ರೆ ಭಾರತೀಯ ಜನತಾ ಪಾರ್ಟಿ ಒಂದು ಪ್ರಜಾಪ್ರಭುತ್ವದ ಉಳಿಸುವ ಸಲುವಾಗಿ, ಭ್ರಷ್ಟಾಚಾರ ತಡೆಯುವ ಸಲುವಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ ಬೃಹತ್ ಪಾದಯಾತ್ರೆಯನ್ನು JDS ಪಕ್ಷ ಕೂಡ ಭಾಗವಹಿಸಿತ್ತು. ಕುಮಾರಸ್ವಾಮಿ ಅವರೆಲ್ಲ ಸೇರಿ, ನಿಖಿಲ್ ಕುಮಾರ್ ಎಲ್ಲ ಸೇರಿ ಸುಮಾರು 8 ದಿನಗಳವರೆಗೆ ಮೈಸೂರಿನಿಂದ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆಯನ್ನು ಮಾಡಿದಾಗೂ ಕೂಡ ಈ ನಾಚಿಕೆಟ್ಟ ಸರ್ಕಾರ, ಭ್ರಷ್ಟ ಸರ್ಕಾರ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ, ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಕೊಡಲೇಬೇಕು 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 ಕೊಡಲೇಬೇಕು. ಭ್ರಷ್ಟ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಒತ್ತಾಯಿಸಿ ಹಮ್ಮಿಕೊಂಡಿರ್ತಕ್ಕಂಥ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ, ಇದೀಗ ತಾನೇ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಾಜಿ ಸಚಿವರು ಹಿರಿಯರಾಗಿರ್ತಕ್ಕಂಥ SK ಬೆಳಗುಬಿ ಸಾಹೇಬ್ರವರೇ, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ವಿಜಯಗೌಡ ಪಾಟೀಲ್ರವರೇ, ಕಾಸರಗೌಡ ಬೆರಾದಾರ್ ಅವರೇ, ಸಂಜೀವ್ ಐಹೊಳೆ ಅವರ ಆದಿಯಾಗಿ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಎಲ್ಲ ಪದಾಧಿಕಾರಿ ಬಂಧುಗಳೇ, ಭಗಿನಿಯರೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಈ ಸಭೆಯನ್ನು ಉದ್ದೇಶಿಸಿ SK ಬೆಳಗುಬಿ ಅವರು ಮಾತಾಡಿದರು. ಸಿದ್ದರಾಮಯ್ಯನವರು ಇಲ್ಲಿವರೆಗೆ ಏನು ಹೇಳ್ತಾ ಇದ್ರು, ಕೋರ್ಟ್ನಲ್ಲಿ ಅದ, ನಮಗೆ ಸಂವಿಧಾನದ ಬಗ್ಗೆ ಗೌರವದ, ಕಾನೂನು ಬಗ್ಗೆ ಗೌರವದ ಅಂತ ಹೇಳ್ತಿದ್ರು. ನಿನ್ನೆ ಹೈಕೋರ್ಟ್ ತೀರ್ಪು ಕೊಡ್ತು, ಮೂಡಾ ಹಗರಣದಲ್ಲಿ ನೇರವಾಗಿ ನೀವು ಪಾಲುದಾರ, ನೀವು ಭಾಗಿದಾರ ಆಗಿದ್ದೀರಿ ಅಂತನ್ನುವಂತ ಒಂದು ತೀರ್ಪನ್ನ 197 ಪುಟಗಳ ಅವರ ಒಂದು ತೀರ್ಪನ್ನ ನಿನ್ನೆ ಕೊಟ್ಟರು ಕೂಡ ನಿನ್ನೆ ದಿವಸ ಏನ್ ಹೇಳಕತ್ತೀರಿ ನೀವು, ನಾನು ರಾಜೀನಾಮೆ ಕೊಡುದಿಲ್ಲ, ನಾ ತಪ್ಪೇ ಮಾಡಿಲ್ಲ. ಹೈಕೋರ್ಟ್ ಹೇಳ ಸ್ವಾಮಿ, ನಾವ್ಯಾರು ಹೇಳಕತ್ತಿಲ್ಲ, ನೀವು ತಪ್ಪು ಮಾಡಿಲ್ಲ ಅಂತನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟದ. ನಿಮ್ಮದ ಮೇಲ್ನೋಟಕ್ಕೆ ಅದು ಕಾಣ್ತದ ಅಂತನ್ನುವಂಥದ್ರ ಬಗ್ಗೆ ಹೈಕೋರ್ಟ್ ತೀರ್ಪು ಕೊಟ್ಟರು ಕೂಡ ನಿಮ್ಮ ಪಂಡಿತರ ಪ್ರದರ್ಶನ ಮಾಡಕತ್ತೀರಿ. ನೀವು ತಕ್ಷಣವೇ ರಾಜೀನಾಮೆ ಕೊಡಬೇಕಂತ ಹೇಳಿ ನಾವು ಆಗ್ರಹಿಸ್ತೀವಿ. ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಜನ ಬೀದಿಗಿಳಿದು ಹೋರಾಟ ಮಾಡೋಕ್ಕಿಂತ ಮುಂಚೆ ನೀವು ರಾಜೀನಾಮೆ ಕೊಡಬೇಕಂತ ಹೇಳಿ ಒತ್ತಾಯ ಮಾಡಿ ಇವತ್ತಿನ ಪ್ರತಿಭಟನೆಯಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ
ಬಂಧುಗಳ ಭಗಿನಿಯರಿಗೆ ವಂದಿಸಿ ಇವತ್ತಿನ ಪ್ರತಿಭಟನೆಯನ್ನ ನಾವು DC ಕಚೇರಿಗೆ ಹೋಗಿ ಮನವಿ ಪತ್ರವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಬಿಜೆಪಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ 3 ಜನ RTI ಕಾರ್ಯಕರ್ತರು ರಾಜ್ಯಪಾಲರಿಗೆ ಹೋಗಿ ಮನವಿ ಕೊಟ್ಟಿದ್ರು. ಮೂಡಾದ ಹಗರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ಅಂತೇಳಿ. ಹೀಗಾಗಿ ರಾಜ್ಯಪಾಲರು ತನಿಖೆಗೆ ಆದೇಶ ಮಾಡಿದರು. ತನಿಖೆಗೆ ಆದೇಶ ಮಾಡಿದ್ದು ತಪ್ಪು ಅಂತ ಹೇಳಿ ರಾಜ್ಯಪಾಲರ ಬಗ್ಗೆ ಅಗೌರವದಿಂದ ಕಾಂಗ್ರೆಸ್ ನಾಯಕರು ನಡ್ಕೊಂಡ್ರು. ಬೇಕಾಬಿಟ್ಟಿ ಬಾಯಿಗೆ ಬಂದಂಗೆ ಮಾತಾಡ್ತಕ್ಕಂಥ ಕೆಲಸ ರಾಜ್ಯದ ಕಾಂಗ್ರೆಸ್ ನಾಯಕರು ಮಾಡಿದರು. ಆದರೆ ನಿನ್ನೆ ದಿವಸ ಹೈಕೋರ್ಟ್ ತನ್ನ ತೀರ್ಪಿನಲ್ಲಿ ಸವಿಸ್ತಾರವಾಗಿ ತೀರ್ಪು ಪ್ರಕಟಿಸಿದ. 197 ಪೇಜಿನ ಪುಟಗಳಲ್ಲಿ ಎಲ್ಲವೂ ಅದರೊಳಗೆ ಏನೇನು ಈ ಮೂಡಾದ ಹಗರಣದಲ್ಲಿ ಮುಖ್ಯಮಂತ್ರಿಯವರ ಕುಟುಂಬ ಯಾವ ರೀತಿ ಭಾಗಿಯಾಗಿದೆ ಅನ್ನುವಂಥದ್ರ ಬಗ್ಗೆ ಆದೇಶ ಮಾಡಿದ್ದಾರೆ. ಹೀಗಾಗಿ ತಕ್ಷಣವೇ ನೈತಿಕತೆ ಅನ್ನುವಂಥದ್ದು ಏನಾದರೂ ಇದ್ರೆ ನೈತಿಕ ಹೊಣೆ ಹೊತ್ತ ಕೇಸಿಂದ ನೀವು ರಾಜೀನಾಮೆ ಕೊಡ್ಬೇಕಂತೇಳಿ ಆಗ್ರಹಪಡಿಸ್ತೇವೆ. ಆಯ್ತ್ರಿ? ಹೆಸರು ಹೇಳ್ಬೇಕಾ? ಪಾಟೀಲ ಕೂಚುಬಾಳ, ಬಿಜೆಪಿ ಜಿಲ್ಲಾ ಅಧ್ಯಕ್ಷರು. ಹೈಕೋರ್ಟ್ನಲ್ಲಿ ಮೈಸೂರಿನ ಮೂಡಾದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಹೆಸರಿನಿಂದ 14 ಸೈಟ್ಗಳು ಕೊಟ್ಟಿರ್ತಕ್ಕಂಥದ್ದು ಅದು ತನಿಖೆ ಆಗಬೇಕು ಅಂತಕ್ಕಂಥ ಮಾತನ್ನ ರಾಜ್ಯಪಾಲರು ಆದೇಶ ಮಾಡಿದ್ರು. ಆ ಆದೇಶವನ್ನ ಉಚ್ಚ ನ್ಯಾಯಾಲಯ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಎತ್ತಿ ಹಿಡಿದಿದೆ ಮತ್ತು ಮುಖ್ಯಮಂತ್ರಿಗಳ ಅರ್ಜಿಯನ್ನು ವಜಾ ಮಾಡಿದ್ದಾರೆ. ಹೀಗಾಗಿ ಇಷ್ಟಾದಾಗೂ ಕೂಡ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಬಂಡತನದ ಮಾತನ್ನ ಹೇಳಕತ್ತಿದ್ದಾರೆ. ಇವತ್ತು ದೇಶ ನೋಡ್ತಾ ಇತ್ತು, ರಾಜ್ಯ ನೋಡ್ತಾ ಇತ್ತು. ನಿನ್ನೆ 12 ಗಂಟೆಗೆ ರಾಜ್ಯ ಉಚ್ಚ ನ್ಯಾಯಾಲಯದ ತೀರ್ಪು ಬಂದ ಮೇಲೆ ತಕ್ಷಣ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ, ಒಬ್ಬ ಮೌಲ್ಯಯುತ ರಾಜಕಾರಣಿ ಅಂತಕ್ಕಂಥ ಮಾತನ್ನು ನಂಬಿದ್ರ ಜನ. ಅದು ಇವತ್ತು ಕೂಡ ರಾಜೀನಾಮೆ ಕೊಟ್ಟಿಲ್ಲ. ರಾಜ್ಯ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ BY ವಿಜೇಂದ್ರ ಅವರ ಆದೇಶದಂತೆ ಇವತ್ತು ರಾಜ್ಯ ತುಂಬಾ ಜಿಲ್ಲಾ ಕೇಂದ್ರಗಳಲ್ಲಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ವಿಜಯಪುರ ಜಿಲ್ಲೆಯಲ್ಲಿ, ವಿಜಯಪುರ ನಗರದಲ್ಲಿ ಕೂಡ ನಮ್ಮ ಜಿಲ್ಲಾ ಅಧ್ಯಕ್ಷರ ಮತ್ತು ಪಕ್ಷದ ಎಲ್ಲ ಮುಖಂಡರುಗಳ ಕಾರ್ಯಕರ್ತರ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡುವ ಮುಖಾಂತರವಾಗಿ ಈಗಲಾದರೂ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟು ಪ್ರಜಾಪ್ರಭುತ್ವವನ್ನ, ನ್ಯಾಯವನ್ನ ಉಳಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ಲಿಕ್ಕೆ ಬಯಸ್ತೀವಿ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।